ಹೆಂಗದ್ರಿ ದೊಡ್ಡ ಮಂದಿ ಪೂರಿಗೆ ಸಾಗು ತಿನ್ನೋಕ್ಕಿಂತ ಈ ಬೆಟಗೇರಿ ಚಟ್ನಿ ತಿಂದ್ರ ಮಸ್ತ್ ಇರ್ತೈತ್ರಿ. ನಮ್ಮ ಗದಗ್ ಸೈಡ್ ಅಂತೂ ಬೆಟಗೇರಿ ಚಟ್ನಿ ಇರ್ಲಿಕ್ಕಂದ್ರ ಅದಕ್ಕೆ ಬೆಟಗೇರಿ ಚಟ್ನಿ ಅಂತ ಹೇಳಿ ಹೆಸರು ಬಂದಿರೋದ್ರಿ. ಅದಕ್ಕೆ ಮಸ್ತಾಗಿರ್ತೈತ್ರಿ. ಮಾಡೋದು ಹೆಂಗೆ ಬರೀ ನೋಡೋನು. ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಅರಿಶಿನ ಹಾಕ್ಬೇಕ್ರಿ. ಧನಿಯಾ ಪುಡಿ ಬೇಡ, ಏನು ಬೇಡ್ರಿ. ಇದಕ್ಕೆ ಅರಿಶಿನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಮತ್ತು ಸಕ್ರೆ, ಬೆಲ್ಲ ಹಾಕ್ಬಿಡ್ರಿ ಇದಕ್ಕೆ. ಹೌದು, ಬೆಲ್ಲನ ಒಳ್ಳೇದು ಆರೋಗ್ಯಕ್ಕೆ. ಆದ್ರೆ ಇದಕ್ಕೊಂದಕ್ಕೆ ಮಾತ್ರ ಸಕ್ರೆ ಹಾಕ್ರಿ. ಸಕ್ರೆ ಹಾಕಿದ್ರೆ ಇದಕ್ಕೆ ಟೇಸ್ಟ್ ಮಸ್ತ್ ಬರೋದ್ರಿ. ಬೆಟಗೇರಿ ಚಟ್ನಿಗೆ ಮ್ಯಾಲೆ ಸಕ್ರೆ ಹಾಕ್ಕೊಂಡು ತಿಂತಾರೆ. ಮತ್ತು ಇದಕ್ಕೆ ಕೊತ್ತಂಬರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಆರಕ್ಕೆ ಬಿಡೋನು. ಆಮೇಲೆ ಕಡ್ಲಿ ಹಿಟ್ಟು ಅಂದ್ರೆ ಹುರ್ಕಡ್ಲಿ ಹಿಟ್ಟು ಮತ್ತು ಹಾಲು ಹಾಕ್ಬೇಕ್ರಿ. 1 ಕಪ್ ಹಾಲು 1 ಕಪ್ ನೀರು ಎರಡೂ ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಅದಕ್ಕೆ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಟ್ರೆ ಮಸ್ತ್ ಬೆಟಗೇರಿ ಚಟ್ನಿ ರೆಡಿ ಆಕೈತಿ. ಇದನ್ನು ಪೂರಿ ಜೊತೆ ಪೂರಿ ನೋಡ್ರಿ ಚೆಂದಾಗಿ ಉಬ್ಬುವಂಗೆ ಮಾಡ್ಬೇಕಂತಂದ್ರೆ ಹೆಂಗೆ ಮಾಡ್ಬೇಕನ್ನೋದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಈ ಥರ ಪೂರಿಗೆ ಮಸ್ತ್ ಬೆಟಗೇರಿ ಚಟ್ನಿ ತಿಂದುಬಿಟ್ರೆ ಯಪ್ಪ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ.